Dr. K.M. Natakumar. VT, please. ಡಾಕ್ಟರ್ ಕೆ.ಎಂ. ನಟಕುಮಾರ್ ಓಂ ಧನ್ವಂತರಿ ಗಿಡಮೂಲಿಕೆ ಹಾಸ್ಪಿಟಲ್ ಮೂಲಕ ಧನ್ವಂತರಿ ದೇವನ ಕೃಪೆ ರೋಗಿಗಳಿಗೆ ದೊರಕುವುದಕ್ಕೆ ಕಾರಣರಾಗ್ತಾ ಇದ್ದಾರೆ ನೆಲಮಂಗಲದ ಡಾಕ್ಟರ್ ಕೆ.ಎಂ. ನಟಕುಮಾರ್ ಅವರು. ಪಾರಂಪರಿಕ ವೈದ್ಯರಾಗಿರೋ ಡಾಕ್ಟರ್ ಕೆ.ಎಂ. ನಟಕುಮಾರ್ ಅವರು ಚನ್ನಮಲ್ಲಿಕ ಶೆಟ್ಟರವರ ಬಳಿಯಲ್ಲಿ ಔಷಧೀಯ ಗಿಡಮೂಲಿಕೆಗಳ ಪಟ್ಟನ್ನು ಕರತಲಾಮಲಕ ಮಾಡಿಕೊಂಡರು. 70 ವರ್ಷ ವಯಸ್ಸಿನ ಡಾಕ್ಟರ್ ಕೆ.ಎಂ. ನಟಕುಮಾರ್ ಅವರು ಇಂದಿಗೂ ತಮ್ಮ ತಂದೆ ಕೆ.ಸಿ. ಮಾದಮಲ್ಲ ಶೆಟ್ಟರು ಹಾಗೂ ತಾಯಿ ನಂಜಮ್ಮನವರನ್ನು ನೆನೆದು ಚಿಕಿತ್ಸೆ ಆರಂಭಿಸುತ್ತಾರೆ. ಇಲ್ಲಿಯವರೆಗೂ 1 ಲಕ್ಷಕ್ಕೂ ಅಧಿಕ ರೋಗಿಗಳ ವಿವಿಧ ರೋಗಗಳನ್ನು ಪಾರಂಪರಿಕ ಚಿಕಿತ್ಸಾ ಪದ್ಧತಿಯ ಮೂಲಕ ಯಶಸ್ವಿಯಾಗಿ ಗುಣಪಡಿಸಿರುವ ಕೀರ್ತಿ ಡಾಕ್ಟರ್ ಕೆ.ಎಂ. ನಟಕುಮಾರ್ ಅವರದ್ದು. ಕಣ್ಣು ಸಂಬಂಧಿ ರೋಗಗಳಿಗೆ ಚಿಕಿತ್ಸೆ ನೀಡುವಲ್ಲಿ ಸಿದ್ಧಹಸ್ತರಾಗಿರುವ ಡಾಕ್ಟರ್ ಕೆ.ಎಂ. ನಟಕುಮಾರ್ ಅವರಿಗೆ ಡಾಕ್ಟರೇಟ್, ರಾಜ್ಯ ವಿಭೂಷಣ ಅವಾರ್ಡ್ಗಳಂತಹ ಪ್ರತಿಷ್ಠಿತ ಸನ್ಮಾನಗಳು ಹುಡುಕಿ ಬಂದಿವೆ. ಸತತ 40 ವರ್ಷಗಳಿಂದ ದಣಿವರಿಯದೆ ವೈದ್ಯಕೀಯ ಸೇವೆ ಸಲ್ಲಿಸುತ್ತಾ ಸಮಾಜ ಸೇವೆಯಲ್ಲಿಯೂ ನಿರತರಾಗಿರುವ ಡಾಕ್ಟರ್ ಕೆ.ಎಂ. ನಟಕುಮಾರ್ ಅವರಿಗೆ ಸಿಗ್ನೇಚರ್ ಮೀಡಿಯಾ ಹೌಸ್ ಈ ಬಾರಿಯ ಕರ್ನಾಟಕ ಹೆಲ್ತ್ ಕೇರ್ ವೈದ್ಯ ವಿಭೂಷಣ ಅವಾರ್ಡ್ಸ್ 2024 ನೀಡಿ ಸನ್ಮಾನಿಸುತ್ತಿರುವುದಕ್ಕೆ ಹೆಮ್ಮೆ ಪಡ್ತಿದೆ. ಡಾಕ್ಟರ್ ನಟಕುಮಾರ್ ಅವರು Hello sir, good evening. How are you feeling about being here at this award show? ನನ್ನ ಹೆಸರು ನಟಕುಮಾರ್ ಅಂತ ಹೇಳ್ಬಿಟ್ಟು ನಾನು ಪಾರಂಪರಿಕ ವೈದ್ಯರು. ಸುಮಾರು 30-35 ವರ್ಷದಿಂದ ಈ ಪಾರಂಪರಿಕ ವೈದ್ಯದಲ್ಲಿ ಸೇರಿಕೊಂಡಿದ್ದೀನಿ ಮತ್ತು ಈ ವೃತ್ತಿಯನ್ನು ಮಾಡ್ತಾಯಿದ್ದೀನಿ. ಯಾವುದೇ ಕಾಯಿಲೆ ಇದ್ರೂ ಗುಣಪಡುತ್ತೆ. ಆದರೆ ಸ್ಪೆಷಲ್ಲಾಗಿ ಏನು ಅಂತಂದರೆ ಕಣ್ಣಿಗೆ ಡ್ರಾಪ್ಸು, ಪರೆ ಅಥವಾ ಯಾವುದೇ ಕಣ್ಣಿನ ಸಮಸ್ಯೆ ಇದ್ರೂ ಪ್ರತಿ ಭಾನುವಾರ ಬಸವಣ್ಣ ದೇವ್ರ ಮಠ ನೆಲಮಂಗಲದಲ್ಲಿ ನಾವು ಇದಕ್ಕೆ ಕಣ್ಣಿಗೆ ಔಷಧಿಯನ್ನು ಹಾಕಲಾಗುತ್ತದೆ. ಇದೆಲ್ಲ ಗಿಡಮೂಲಿಕೆಯಿಂದ ತಯಾರು ಮಾಡಿರೋದಷ್ಟೇ. ನಾವು ಗಿಡಮೂಲಿಕೆಯಿಂದ ತಯಾರು ಮಾಡಿ ಹಾಕ್ತೀವಿ. ಇವತ್ತು ಇಲ್ಲಿಗೆ ಬಂದಿರೋ ಉದ್ದೇಶ ಏನು ಅಂತಂದರೆ, ಇವರು ನನ್ನನ್ನು ಗುರುತಿಸಿ ಇಲ್ಲಿಗೆ ಕರೆಸಿ ಅವಾರ್ಡ್ ಕೊಡೋಕ್ಕೆ ಕರೆದಿದ್ದಾರೆ. ಆದ್ದರಿಂದ ಇವರಿಗೆ ಗೌರವ ಕೊಟ್ಟು ನಾನು ಇಲ್ಲಿ ಬಂದಿದ್ದೇನೆ.